ಜೀವನಕ್ಕೆ ಪ್ರೀತಿ ಪ್ರಯಾಣ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಎಲ್ಲುಂಟ್ರಿ ಈಗ ಮಾತಾಡ್ಬೇ. ಎಲ್ಲುಂಟ್ರಿ ಏಯ್ 94 ವರ್ಷದ ಅಜ್ಜಿ. ಎಲ್ಲುಂಟ್ರಿ ನಮ್ಮ ಧರ್ಮಪತ್ನಿಯವರು. ಎಲ್ಲುಂಟ್ರಿ ಇವೆಲ್ಲ ಗೆಸ್ಟ್. ಎದಕ್ಕೆ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಒಳ್ಳೆ ಬೈತಾಗ ಇದು ಉತ್ತರ ಕರ್ನಾಟಕದೊಳಗೆ ಶಿರಟ್ಟಿ ಜಾತ್ರೆ. ಎಲ್ಲುಂಟ್ರಿ ಗದಗ ಡಿಸ್ಟಿಕ್ ಬರುತ್ತೆ, ಗದಗ ಜಿಲ್ಲೆ. ಮೊಬೈಲ್ನ ಬಿಸಿ ಆಗ್ತದೆ. ಎಲ್ಲುಂಟ್ರಿ ಎಲ್ಲುಂಟ್ರಿ ಗಾಡಿಗೆ ಹೋಗ್ಬರ್ರಿ. ಗಾಡಿಯಾಗ ಹೋಗೋದ ನೀ ಬರೋದಲ್ಲ. ಎಲ್ಲುಂಟಿಮ್ಮ ಎಲ್ಲುಂಟ್ರಿ ವೆರಿ ಗುಡ್. ಎಲ್ಲುಂಟಿವ ಎಲ್ಲುಂಟಿ ಮಾಡ್ರಿ ಫ್ರೆಂಡ್ಸ್. ಎಲ್ಲುಂಟಿವ ಶಿರಟ್ಟಿ ಜಾತ್ರೆ ಶಿರಹಟ್ಟಿ ಗದಗ ಡಿಸ್ಟಿಕ್ ಪ್ಲೇಸ್ ಇದು. ಗದಗಿಂದ ಒಂದು 28 ಕಿಲೋಮೀಟ್ರ್. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಬರುತ್ತೆ ಆಗಿ ಹುಣ್ಣಿಮೆ ದಿನ ಜಾತ್ರೆ ಇದು. ಪ್ರತಿ ವರ್ಷ ಆಗಿ ಹುಣ್ಣಿಮೆ ಅಂದರೆ ಎಲ್ಲ ಸ್ಕೂಲ್ಗಳು ರಜೆ ಎಲ್ಲ ಮುಗಿದೋಗಿರುತ್ತೆ ಆ ಟೈಮಲ್ಲಿ. ಹೀಗಾಗಿ ನಾನು ಬರೋಕ್ಕಾಗಲ್ಲ, ಸ್ಕೂಲ್ ಇದೆ, ಎಕ್ಸಾಮ್ ಇದೆ, ಈ ರೀಸನ್ ಹೇಳೋಕ್ಕಾಗದೇ ಇರೋ ಜಾತ್ರೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೂಪರಾಗಿರುತ್ತೆ. ನಾನು ಹಂಗೆ ಮುಂದೆ ತೋರಿಸ್ತೀನಿ. ಬೇ ನೀನು ಸಲ ಲೇಟ್ ನೀ ಇಷ್ಟೊತ್ತಿನ ಮಟ ಮಲ್ಕೊಂಡಿದ್ದೀರಿ ನಮ್ಮ ಮಧ್ಯಾಹ್ನ. ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಏನಂದ್ರೆ ಜಾತ್ರೆ ಟೈಮು ಈ ಶಿರಟ್ಟಿ ಜಾತ್ರೆ ಇದು. ಈ ಟೈಮ್ದಾಗ ಹೊಲದಾಗೂ ಏನು ಕೆಲಸ ಇರೋಂಗಿಲ್ಲ. ಸ್ಕೂಲೂ ರಜೆ ಇರ್ತಾವೆ, ಶಾಲಾ ಕಾಲೇಜ್ ಎಲ್ಲ ರಜೆ ಇರ್ತಾವೆ. ಹೀಗಾಗಿ ಅವ್ರು ಬಂದಿಲ್ಲ ಇವ್ರು ಬರೋಂಗಿಲ್ಲ ಅಂತ ಹೇಳೋಂಗಿಲ್ಲ. ಆವಾಗಲೇ ಹೇಳ್ದಂಗೆ ಇದು ನೋಡ್ರಿ, ಇದೆಲ್ಲ ನಮ್ಮ ಕುಟುಂಬ ಇದೆ, ನಮ್ಮ ಫ್ಯಾಮ್ಲಿ, ನಮ್ಮ ಮಿಸ್ಸಸ್ ಅವ್ರ ಊರಿದು ಶಿರಟ್ಟಿ. ಇಲ್ಲಿಂದ ಜಾತ್ರೆಗೆ ಹೊಂಟೀವಿ ನಾವು ನಡ್ಕೊತ. ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಜಾತ್ರೆಗೆ ಹೋಗೋದು. ಯಾರಿಗೊಬ್ರಿಗೆ ವೆಯ್ಟ್ ಮಾಡತ್ತಿದ್ವಿ, ಅವ್ರು ಬರಲಿ ಅಂತ ಕುಂತಿದ್ವಿ. ಇದು ನಮ್ಮ ಅಳಿಯ, ಹೊಸ ಮದುವೆ ಗಂಡು. ಇವನ ಹೈಲೈಟ್ ಈ ವಿಡಿಯೋದಾಗ ಇವತ್ತು. ಬೆಳಗ್ಗೆನೇ ಎದ್ದು ಅದು ದೇವಸ್ಥಾನದ ಕಾರ್ಯಗಳು ಇದು ನಡೀತಿರುತ್ತೆ. ಸೀದಾ ಜಾತ್ರೆಗೆ ಬರಬೇಕು. ಎಲ್ಲರೂ ಬೇಗ ಬರ್ರಿ ಅಂತ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಗ ಕರ್ಕೊಂಬಂದು ಕೂತ್ಕೊಂಡ್ವಾ. ನೋಡ್ರಿ ಜನ ಸಾಗರನ. ಆ ಜನ ನೋಡಿ ಎಲ್ಲರಿಗೂ ಕಾಲು ನೋವು ಬರಕತ್ತವು. ಎಲ್ಲರೂ ಕಾಲು ನೋವು ಬಂದು ಫೈನಲಿ ನನಗೆ ಬೈಕೊಂತ ಕುಂತರು. ನಮ್ಮನ್ನು ಲಘುನ ಕರ್ಕೊಂಬಂದ್ರಿ, ಬೇಗ ಕರ್ಕೊಂಬಂದ್ರಿ, ಹಿಂಗೆ ಅಂತ ಹೇಳತ್ತಿದ್ರು. ಅವ್ರ ಪಾಡಿಗೆ ಅವ್ರು ಹೇಳ್ತಿದ್ರು. ಈ ಒಂದು 8-10 ಊರಂತೂ ಸುತ್ತಮುತ್ತಲೂ ಕಂಪ್ಲೀಟ್ ಆಗ್ಬಿಡ್ತಾವೆ. ಒಂದೊಂದು ಊರಿಂದ 100 ಟ್ರ್ಯಾಕ್ಟ್ರು ಜನ ಬರೋದು, 50 ಟ್ರ್ಯಾಕ್ಟ್ರು, 20 ಟ್ರ್ಯಾಕ್ಟ್ರು, ಮಿನಿಮಮ್ 20-25 ಟ್ರ್ಯಾಕ್ಟ್ರು ಒಂದೊಂದು ಊರಿಂದನೂ ಸುತ್ತಮುತ್ತ ಒಂದು 10-15 ಹಳ್ಳಿಯಿಂದ ಅಂತಲೂ ಆಲ್ಮೋಸ್ಟ್ ಊರ ಖಾಲಿ. ಎಲ್ಲ ಶಿರಟ್ಟಿ ಒಳಗೆ ಇರ್ತಾವತ್ತ. ನೀವು ಏನು ಟ್ರೈ ಮಾಡಿದ್ರು ನಿಮಗೆ ನೆಟ್ವರ್ಕ ಸಿಗಂಗಿಲ್ಲ ಈ ಜಾಗದಾಗ. ನಾರ್ಮಲ್ ಟೈಮ್ ಬಂದ್ರೆ 5G ವರ್ಕ್ ಆಗುತ್ತೆ ಈ ಜಾಗದಾಗ. ಇಷ್ಟು ಜನಗಳ ಮಧ್ಯೆ 5G ಅಲ್ಲ, 4G ಅಲ್ಲ, 2Gನೂ ಇಲ್ಲ. ಫೋನ್ ನೆಟ್ವರ್ಕ್ ಶೋ ಆಗ್ತಿರುತ್ತೆ, ಆದರೆ ನಿಮ್ಗೆ ಕಾಲ್ ಮಾಡೋಕ್ಕಾಗಲ್ಲ, ಕಾಲ್ ಹೋಗಲ್ಲ, ಕಾಲ್ ಎಂಡೆಡ್ ಅಂತ ಬರ್ತಾವೆ. ಅದಕ್ಕೋಸ್ಕರ ಅಲ್ಲಿ ಲೈವ್ ಒಂದು ವೀಡಿಯೋ ಮಾಡಿದ್ದೆ ನಾನು, ಜಾತ್ರೆದು ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು ಅದನ್ನು ಲಿಂಕ್ನ. ಬಟ್ ಅದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ ಅದು ನೆಟ್ವರ್ಕ್ ಭಾಳ ಇಶ್ಯೂ ಇದ್ರಿಂದ ಬಂದಿಲ್ಲ ಅದ್ರಾಗದು. ಆಮೇಲೆ ನಾರ್ಮಲ್ ಒಂದು ವೀಡಿಯೋ ಮಾಡಿದೆ ನಾನು. ನೋಡಿರಿ ಜನ ಇನ್ನೂ ಬರಕತ್ತಾರೆ. ತೇರಿರೋದು 5:15 ಗಂಟೆಗೆ, 5:45 ಗಂಟೆಗೆ. ನಾವು ಬಂದೀವಿ 5 ಗಂಟೆಗೆ. ನಿಂತು ಸಾಕಾಗಿ ಫೈನಲ್ಲೇ ಕುಂತ್ಕೊಂಡ್ರು ಅವರು. ಕುಂತ್ಕೊಂಡು ನಾರ್ಮಲ್ ಬಿಸ್ನೆಸ್ ಜಾತ್ರೆ ಅಂದಮೇಲೆ ಬಲೂನ್ ತೊಗೊಂಡ್ರು, ಅಲ್ಲೊಂದು ಸ್ವಲ್ಪ ರೊಕ್ಕ ಹೋತೆ. ಮತ್ತು ಐಸ್ ಕ್ರೀಮ್ ಅಂತೂ ಹಿಂದೆ ಇರ್ತಾರೆ ಅವ್ರು ಗಾಡಿಯವ್ರು. ಒಂದು 50 ಗಾಡಿಯವ್ರು ಅದಾರ. ನೀವು ಕಣ್ಣಿಗೆ ಹಾಯಿಸಿದಷ್ಟು ಐಸ್ ಕ್ರೀಮ್ ಗಾಡಿ ಅಷ್ಟು ಜನನೂ ಅದಾರ. ಜನ ನೋಡ್ಬೋದು ನೀವು. ಒಂದು ಟ್ರ್ಯಾಕ್ಟರ್ ಮೇಲೆ ಹತ್ತಿ ವೀಡಿಯೋ ಮಾಡಕತ್ತೀನಿ ನಾನು. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರ ಇದು ಶಿರಟ್ಟಿ. ಫಕೀರ ಸ್ವಾಮಿ, ಫಕೀರೇಶ್ವರ, ಫಕೀರ ಪ್ಲಸ್ ಈಶ್ವರ. ಫಕೀರ ಅಂದ್ರೆ ಮುಸ್ಲಿಂ ಅವ್ರದ್ದು, ಈಶ್ವರ ಅಂದ್ರೆ ನಮ್ಮದು. ಹೀಗಾಗಿಲ್ಲ ಅವರು ನಾವು ಅನ್ನೋಕ್ಕಿಂತ ನಾವೆಲ್ಲರೂ ಒಂದೇ. ಈ ಜಾತ್ರೆ ಈ ಊರು ವಿಶೇಷತೆ ಅಂದರೆ ಫಕೀರೇಶ್ವರ ಮಠನ ಒಂದು ಸ್ಪೆಷಲ್. ನಿಮ್ಗೆ ಹಿಂದೆ ನೋಡ್ಬೋದು, ಅಲ್ಲಿ ನಿಶಾನಿನೂ ಕಾಣಿಸತೈತಿ. ಈ ಕಡೆ ನಮ್ಮದು ಗೋಪುರನೂ ಕಾಣಿಸತೈತಿ ನೋಡ್ರಿ. ಅಲ್ಲಿ ನಿಶಾನಿ ಐತಿ, ಈ ಕಡೆ ನಮ್ಮದು ಗೋಪುರನೂ ಐತಿ. ಹೀಗಾಗಿ ಭಾವೈಕ್ಯತೆ ಕೇಂದ್ರ ಇದೆ. ಇದು ನೋಡ್ರಿ, ನಮ್ಮ ಕುಟುಂಬ ಪೂರ್ತಿ ಕುಂತ್ಕೊಂಡ್ಬಿಟ್ರೆ. ಎಲ್ಲ ಬೀಗರು ಬೀಜರು ಎಲ್ಲರೂ ಬಂದಾರ. ನಿಂತ್ರ
ಸಾಕಾಗಿ ಕೂಂತಾರೆ. ಎಲ್ಲ ವೀಡಿಯೋದಾಗೂ ನಾರ್ಮಲಾಗಿ ಮಾತಾಡ್ತೀನಿ. ಈ ಸಲ ನಮ್ಮೂರು ಜಾತ್ರೆ ನಮ್ಮೂರು ಭಾಷೆದಂಗೆ ಮಾತಾಡ್ಬೇಕಂತ ಡಿಸೈಡ್ ಮಾಡಿ ಹಿಂಗಾಗಿ ನಾನು ಉತ್ತರ ಕರ್ನಾಟಕ ಸ್ಟೈಲ್ನಾಗ ಮಾತಾಡ್ತೀನಿ, ನಮ್ಮ ಭಾಷೆನೇ ಮಾತಾಡ್ತೀನಿ. ಇದ್ರ ಹೆಸರು ಶಕೀಲ ಅಂತ ಆಣಿ. ಇದು ಇಷ್ಟು ವರ್ಷ ಶಿರಾಟಿ ಮಠದಾಗೆ ಇತ್ತು. ಸರ್ಕಾರದ ರೂಲ್ಸ್ ಪ್ರಕಾರ ಈಗೆಲ್ಲ ಸಕ್ಕರೆ ಬೈಲೋ ಎಲ್ಲ ಐತೆ ಅಂತ ಹೇಳತ್ತಾರ. ಬಟ್ ಜಾತ್ರೆ ಟೈಮ್ ಬಂದುಬಿಡುತ್ತೆ, 15 ದಿನ ಮೊದಲೇ ಬರುತ್ತೆ. ಶಕೀಲ ಅಂತಾರೆ, ಲಕ್ಷ್ಮಿ ಅಂತ ಕರೀತಾರೆ. ಹಂಗೆ ನೋಡ್ರಿ, ಹಿಂದೆ ನಮ್ಮ ರಾಯಣ್ಣವರು ಬರಾಕತ್ತಾರ. ಬಸ್ ಗಿಸ್ ಮಿಸ್ ಆಗಿಲ್ಲ, ನಾವು ನಡ್ಕೊಂಡ್ ಬಂದಿದ್ರೊಳಗೆ ಹಂಗೆ ಬರ್ಬೇಕಾರೆ 200 ರೂಪಾಯಿ ಖರ್ಚು ಮಾಡ್ರಿ. ಅದನ್ನು ತಿಂದಿಂದ ನೋಡ್ರಿ. ಈಗ ರಥೋತ್ಸವ ತೇರು ಎಳ್ಯಾಕತ್ತಾರ. ಈಗ ತೇರು ಬಂತು, ಮುಂದಕ್ಕೆ ಬರತೈತೆ ಹಂಗೆ ತೇರು. ಇದು ಅಲ್ಲೇ ವಿಡಿಯೋ ಮಾಡಿದ್ದು, ಅಂದ್ರೆ ಲೈವ್ ಮಾಡಿದ್ದೆ ನಾನು. ಲೈವ್ ಅದು ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಅದಕ್ಕೊಂದು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಇಲ್ಲಿದ್ರೆ ಹಾಕೇನಿ. ತೇರಿಂದ ರಥೋತ್ಸವ ಮುಗಿಸ್ಕೊಂಡು ಬಂದ್ವಿ. ಮುಂದೆ ನಮ್ಮ ಹುಡುಗರು ಆಟ ಆಡ್ತೀವಿ ಅಂದ್ರೆ ಆಟ ಆಡಿಸಿದ್ವಿ ಅವ್ರನ್ನ. ನೋಡ್ರಿ, ಇಲ್ಲಿದೆ ಬ್ರೇಕ್ ಡ್ಯಾನ್ಸ್ ಅಂತಿದೆ. ಒಬ್ರಿಗೆ 50 ರೂಪಾಯಿ. ನಾನು ಅದೇ ಹೇಳದಿದ್ದೆ ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ, ನೀವು ಆಡಿಬಿಡ್ರಿ 50 ರೂಪಾಯಿಗೆ ಮುಗಿತಿದ್ದು. ಬೇರೆ ಕಡೆ ಎಲ್ಲ ಟಿಕೆಟ್ 80 ರೂಪಾಯಿ. ಆ ಟಿಕೆಟ್ 80 ರೂಪಾಯಿ ಅನ್ನೋದಕ್ಕಿಂತ ಆ ರಶ್ ಐತಲ್ರಿ, ಆ ರಶ್ ಒಂದೊಂದು ತಾಸು ಕಾಯ್ಬೇಕು ಟಿಕೆಟ್ ತೊಗೊಂಡು ಅಲ್ಲಿ ವಾಪಸ್ ಮೇಲೆ ಹತ್ತಕ್ಕೆ. ನಮಗಂತೂ ಆಗಂಗಿಲ್ಲ. ಇವ್ರು ಹೆಣ್ಮಕ್ಳು ಅವ್ರು ಇವ್ರು ಹುಡುಗರು ಆಡಿದ್ರು. ನಮಗಂತೂ ತಲೆ ಚಾಕ್ರ ಬಂದು ಇನ್ನು ಹತ್ತಕ್ಕಿಂತ ಮುಂಚೆ ಮಾತು ಮಾಡಿರ್ತೀವಿ ನಾವು. ಒಂದ್ಸಲ ಹತ್ತಿ ನಮಗೆ ಗೊತ್ತಾಗೈತೆ ಇದ್ರದ್ದು ಬುದ್ಧಿ ಬೆಟ್ಟಾಗೈತೆ ನಮಗೆ. ಈ ಇಡೀ ಗದಗ ಜಿಲ್ಲೆಗೆ ದೊಡ್ಡ ಜಾತ್ರೆ ಅಂದ್ರೆ ಅಡ್ಡಿ ಇಲ್ಲಿದೆ. ನಾನು ನೋಡ್ದಂಗೆ ಇಷ್ಟು ದೊಡ್ಡ ಜಾತ್ರೆ ಇಷ್ಟು ವಿಶಾಲವಾಗಿಲ್ಲ. ಯಾಕಂದ್ರೆ ಇದನ್ನು ಹೊಲ್ದಾಗ ಹಾಕ್ಬಿಟ್ಟಿರ್ತಾರೆ. ಯಾಕಂದ್ರೆ ಹೊಲ್ದಾಗ ಏನೂ ಇರೋದಿಲ್ಲ ಈ ಟೈಮ್ದಾಗ. ಮುಗಿಸ್ಕೊಂಡು ಬಂದ್ವಿ. ರಾತ್ರಿ ಆಗಿತ್ತು, ಅಲ್ಲಿ 8 ಗಂಟೆ 8:15 ಆಗಿತ್ತು. ಹುಡುಗರು ಕೊಡಿಸಿದ್ವಿ ಎಲ್ಲ ತೇಲಿಗೆ ಹಾಕೊಳಕ್ಕೆ ಹೋಗಿ ಅದನ್ನು ಮೂರುದು ಅವನು ಹಾಳು ಮಾಡಿ, ಹುಡುಗರು ಹಾಳು ಮಾಡ್ತಾರಂತ ಬೈಯಕ್ಕೆ ಹೋಗಿ ಇವರ ಅರ್ಧಂಬರ್ಧ ಕಿತ್ತು ಒಗದಾರ ಇವನ್ನ. ಇವ್ ನೋಡ್ರಿ, ಹುಡುಗರು ಕೊಡಿಸಿದ್ವಿ, ಇವು ತೇಲಿಗೆ ಹಾಕೊಂಡು ನಿಂತಾರೆ. ದಿನ ಮುಂಜಾನೆ ಅದ್ದಾರ ಹುಡುಗರು ತೊಗೊಂಡು ಹೊಲಕ್ಕೆ ಹೋಗಿದ್ವಿ. ಹುಡುಗರು ಡ್ಯಾನ್ಸ್ ಇದೆ ನೋಡ್ಬೇಕು. ಹೌದಾ ಮಾಡಮ್ಮ, ಅದ ಕರೆಕ್ಟೇ ಸಾತು ಕರೆಕ್ಟಾ. ಸರಿ, ರಘು ಅಂಕಲ್ ಡ್ಯಾನ್ಸ್ ಮಾಡ. ರಘು ಅಂಕಲ್ ಸಾತ್ವಿಕ ನೋಡ್ರಿಲ್ಲ. ಇಲ್ಲಿ ನೋಡ್ರಿ, ಮಾಡ ಮಾಡ ಮಾಡ. ಶ್ರೇಯಸ ತಂಗಿದ ಹಿಂದ ಮಾಡೋಗ ಮಾಡ. ಕುಣದು ಸುಸ್ತಾಗಿ ತಾವ ಸುಮ್ಮನೆ ಹುಡ್ರು ಸಾಕಪ್ಪ ಅಂತಂದು ಅಲ್ಲಿಂದ ಸೀದಾ ಬಂದವರು ಜಳಕ ಮಾಡಿ ಮಠಕ್ಕೆ ಹೋಗಿ ನಮ್ಮ ಶಕೀಲ ಲಕ್ಷ್ಮಿ ಆನಿ ದರ್ಶನ ತೊಗೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಸೀದಾ ಅಲ್ಲಿಂದ ಆನಿ ಅದು ಇದು ಎಲ್ಲ ನೋಡ್ಕೊಂಡು ಆಶೀರ್ವಾದ ತೊಗೊಂಡ್ವಿ. ಹುಡುಗರು ಓಡಿ ಹೋದ್ವು, ಹತ್ತಿರ ನಿಂದಿರಲಿಲ್ಲ. ಅಲ್ಲಿಂದ ಸೀದಾ ಹೊರಗೆ ಬಂದ್ವಿ. ಹೊರಗೆ ಬಂದವ್ರ ಪುಟ್ಟ ಪರ್ಚೇಸಿಂಗ್ ಅದು ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ರಾತ್ರಿ ಬೆಂಗಳೂರಿಗೆ ರೈಟ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು.